ಒಂದು ಊರಿನಲ್ಲಿ ಹರಿ ಎಂಬ ಒಬ್ಬ ವ್ಯಾಪಾರಿ ವಾಸಿಸುತ್ತಿದ್ದನು. ಹರಿ ಹಲವು ರೀತಿಯ ವ್ಯಾಪಾರಗಳನ್ನು ಮಾಡುತ್ತಿದ್ದನು. ಆದರೆ ಯಾವುದೇ ವ್ಯಾಪಾರದಲ್ಲೂ ಅವನಿಗೆ ಲಾಭವಾಗುತ್ತಿರಲಿಲ್ಲ. ಅದಕ್ಕೆ ಒಂದೇ ಒಂದು ಕಾರಣವಿತ್ತು. ಹರಿ ಯಾವ ವ್ಯಾಪಾರ ಆರಂಭಿಸಿದರೂ ಅವನ ಎದುರಿನ ವ್ಯಾಪಾರಿಯು ಅದೇ ವ್ಯಾಪಾರವನ್ನು ಆರಂಭಿಸುತ್ತಿದ್ದನು. ಹರಿ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದನು. ದೇವರೇ, ನಾನು ಕುಂಬಳಕಾಯಿ ಮಾರಲು ಹೋಗುತ್ತಿದ್ದೇನೆ. ದಯವಿಟ್ಟು ಎದುರಿನ ವ್ಯಾಪಾರಿಯು ಅದೇ ಕುಂಬಳಕಾಯಿ ಮಾರಲು ಬರಬಾರದು. ಇಲ್ಲದಿದ್ದರೆ ನನಗೆ ಯಾವ ಲಾಭವೂ ಸಿಗುವುದಿಲ್ಲ. ನಿಮ್ಮ ಕೃಪೆಯಿಲ್ಲದೆ ನಾನು ಏನೂ ಮಾಡಲಾರೆ. ಮುಂದಿನ ದಿನ ಹರಿ ಒಂದು ಬುಟ್ಟಿಯ ತುಂಬಾ ತಾಜಾ ಕುಂಬಳಕಾಯಿಗಳನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಬಂದನು. ಅವನು ಜೋರಾಗಿ ಕೂಗಿದನು. ಬನ್ನಿ ಬನ್ನಿ, ಸಿಹಿಯಾದ ಕುಂಬಳಕಾಯಿಗಳು! ಇಷ್ಟು ರುಚಿಯಾದ ಕುಂಬಳಕಾಯಿಯನ್ನು ನೀವು ಹಿಂದೆಂದೂ ತಿಂದಿರುವುದಿಲ್ಲ. ಒಮ್ಮೆ ಕೊಂಡು ಹೋಗಿ ತಿಂದರೆ ನನ್ನನ್ನು ಎಂದಿಗೂ ಮರೆಯುವುದಿಲ್ಲ. ಹರಿಯ ಮಾತುಗಳನ್ನು ಕೇಳಿ ಅನೇಕ ಜನರು ಅವನ ಅಂಗಡಿಯ ಕಡೆ ಬರಲು ಆರಂಭಿಸಿದರು. ಹರಿಗೆ ತುಂಬಾ ಸಂತೋಷವಾಯಿತು. ಆದರೆ ಆ ಸಂತೋಷ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಅಷ್ಟರಲ್ಲಿ ಎದುರಿನ ವ್ಯಾಪಾರಿಯು ಒಂದು ಬುಟ್ಟಿಯ ತುಂಬಾ ಕುಂಬಳಕಾಯಿಗಳನ್ನು ತೆಗೆದುಕೊಂಡು ಬಂದನು. ಅವನು ಸಹ ಜೋರಾಗಿ ಕೂಗತೊಡಗಿದನು. ಬನ್ನಿ ಬನ್ನಿ, ಅಣ್ಣ, ಅಕ್ಕ, ಚಿಕ್ಕಪ್ಪ, ದೊಡ್ಡಮ್ಮ, ನನ್ನ ಅಂಗಡಿಯ ಕುಂಬಳಕಾಯಿಗಳೇ ಅತ್ಯುತ್ತಮ. ಕಡಿಮೆ ಬೆಲೆ, ಉತ್ತಮ ಗುಣಮಟ್ಟ. ಹರಿ ಕೋಪದಿಂದ ಹೇಳಿದನು. ನೀನ್ ಯಾವಾಗ್ಲೂ ನನ್ನನ್ನೇ ಯಾಕೆ ಅನುಕರಿಸ್ತೀಯಾ? ನಾನ್ ಏನು ಮಾರಿದ್ರೂ ಅದನ್ನೇ ನೀನೂ ಮಾರ್ತೀಯ. ಎದುರಿನ ವ್ಯಾಪಾರಿ ನಗುತ್ತಾ ಹೇಳಿದನು. ಇದು ಮಾರುಕಟ್ಟೆ. ಇಲ್ಲಿ ಎಲ್ಲರಿಗೂ ವ್ಯಾಪಾರ ಮಾಡುವ ಹಕ್ಕಿದೆ. ಮೀನು ಮಾರಿದ್ರೆ ನಾನು ಕೂಡ ಮಾರುತ್ತೇನೆ. ಹರಿಗೆ ತುಂಬ ಬೇಸರವಾಯಿತು. ಖಾಲಿ ಬುಟ್ಟಿಯನ್ನು ಹೊತ್ತುಕೊಂಡೇ ಅವನು ಮನೆಗೆ ಹಿಂದಿರುಗಿದನು. ಮನೆಗೆ ಬಂದ ನಂತರ ಹೆಂಡತಿ ಕೇಳಿದಳು. ಏನಾಯ್ತು? ಇಂದು ಕೂಡ ವ್ಯಾಪಾರ ಆಗ್ಲಿಲ್ಲವೇ? ಹರಿ ದುಃಖದಿಂದ ಹೇಳಿದನು. ಆ ಎದುರಿನ ವ್ಯಾಪಾರಿ ನನ್ನನ್ನು ನೋಡಿ ಅಸೂಯೆ ಪಡ್ತಾನೆ. ನಾನ್ ಏನು ಮಾರಿದ್ರೂ ಅದನ್ನೇ ಮಾರ್ತಾನೆ. ಅದ್ರಿಂದ ನನ್ನ ವ್ಯಾಪಾರ ಸಂಪೂರ್ಣ ಹಾಳಾಗುತ್ತಿದೆ. ಹೆಂಡತಿ ಸ್ವಲ್ಪ ಯೋಚಿಸಿ ಹೇಳಿದಳು. ಚಿಂತಿಸ್ಬೇಡಿ, ನಾಳೆಯಿಂದ ನಾವು ಮೀನುಗಳ ವ್ಯಾಪಾರ ಮಾಡೋಣ. ಈ ಬಾರಿ ಎಲ್ಲವೂ ಚೆನ್ನಾಗುತ್ತದೆ ಎಂದು ನನಗೆ ನಂಬಿಕೆ ಇದೆ. ಹರಿ ಹೇಳಿದನು. ಸರಿ, ನೀನ್ ಹೇಳಿದಂತೆ ಮಾಡೋಣ. ನಾಳೆ ಏನಾಗುತ್ತದೆ ನೋಡೋಣ. ಮರುದಿನ ಬೆಳಿಗ್ಗೆ ಹರಿ ತಾಜಾ ಹಿಲ್ಸಾ ಮೀನುಗಳನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಬಂದನು. ಅವನು ಜೋರಾಗಿ ಕೂಗತೊಡಗಿದನು. ಬನ್ನಿ ಬನ್ನಿ, ತಾಜಾ ಹಿಲ್ಸಾ ಮೀನುಗಳು! ಕೇವಲ 200 ರೂಪಾಯಿಗೆ 1 ಕಿಲೋ. ಇಷ್ಟು ಕಡಿಮೆ ಬೆಲೆಗೆ ನಿಮಗೆ ಎಲ್ಲಿಯೂ ಸಿಗುವುದಿಲ್ಲ. ಬೇಗ ಬನ್ನಿ. ಹರಿಯ ಮಾತು ಕೇಳಿ ಅನೇಕ ಗ್ರಾಹಕರು ಅವನ ಅಂಗಡಿಯ ಮುಂದೆ ಮುಂದೆ ಸೇರಿದರು. ಒಬ್ಬ ಗ್ರಾಹಕ ಹೇಳಿದನು. ಅಣ್ಣ, ನನಗೆ 1 ಕಿಲೋ ಮೀನು ಕೊಡಿ. ಇಷ್ಟು ಕಡಿಮೆ ಬೆಲೆಗೆ ಸಿಗುವುದು ತುಂಬಾ ಒಳ್ಳೆಯದು. ಹರಿ ಮೀನು ತೂಕ ಹಾಕಲು ಮುಂದಾದನು. ಅಷ್ಟರಲ್ಲಿ ಎದುರಿನ ವ್ಯಾಪಾರಿ ಅಲ್ಲಿಗೂ ಬಂದನು. ಅವನು ಜೋರಾಗಿ ಕೂಗಿದನು. ಬನ್ನಿ ಬನ್ನಿ, ನನ್ನ ಅಂಗಡಿಯಲ್ಲಿ ಅದೇ ಹಿಲ್ಸಾ ಮೀನು, ಕೇವಲ 150 ರೂಪಾಯಿಗೆ. ಕಡಿಮೆ ಬೆಲೆ, ಉತ್ತಮ ಮೀನು. ಗ್ರಾಹಕರು ಒಬ್ಬರನ್ನೊಬ್ಬರು ನೋಡಿ ಹೇಳಿದರು. ಅಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಕೊಡ್ತಿದ್ದಾರೆ. ಬನ್ನಿ, ಅಲ್ಲಿಂದಲೇ ತೆಗೆದುಕೊಳ್ಳೋಣ. ಕ್ಷಣದಲ್ಲೇ ಹರಿಯ ಅಂಗಡಿಯ ಮುಂದೆ ಇದ್ದ ಎಲ್ಲ ಗ್ರಾಹಕರು ಎದುರಿನ ಅಂಗಡಿಗೆ ಹೋಗಿಬಿಟ್ಟರು. ಹರಿ ತುಂಬಾ ಕೋಪಗೊಂಡನು. ಅವನು ಎದುರಿನ ವ್ಯಾಪಾರಿಯ ಬಳಿ ಹೋಗಿ ಹೇಳಿದನು. ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೇನೇನೆ? ನಾನು ಯಾವ ವಸ್ತು ಮಾರಿದರೂ ಅದನ್ನೇ ನೀನು ಏಕೆ ಮಾರುತ್ತೀಯಾ? ನನ್ನ ವ್ಯಾಪಾರವನ್ನು ಏಕೆ ಹಾಳು ಮಾಡುತ್ತೀಯಾ? ಎದುರಿನ ವ್ಯಾಪಾರಿ ನಗುತ್ತಾ ಹೇಳಿದನು. ನಾನು ಯಾರನ್ನೂ ನೋಡಿ ವ್ಯಾಪಾರ ಮಾಡುವುದಿಲ್ಲ. ನಿನಗೆ ಇಷ್ಟವಿಲ್ಲದಿದ್ದರೆ ಇಲ್ಲಿ ವ್ಯಾಪಾರ ಮಾರಬೇಡ. ಹರಿ ಹೇಳಿದನು. ಸಾಕು, ಇನ್ನು ಮುಂದೆ ನಾನು ಈ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವುದಿಲ್ಲ. ಆಗ ನೀನು ನನ್ನನ್ನು ಅನುಕರಿಸಲು ಸಾಧ್ಯವಾಗುವುದಿಲ್ಲ. ಎದುರಿನ ವ್ಯಾಪಾರಿ ವ್ಯಂಗ್ಯವಾಗಿ ನಗಿದನು. ಬೇಸರಗೊಂಡ ಹರಿ ಮನೆಗೆ ಹಿಂದಿರುಗಿದನು. ಮನೆಗೆ ಬಂದ ಕೂಡಲೇ ಹೆಂಡತಿ ಕೇಳಿದಳು. ಇಂದು ಏನಾಯಿತು? ಮೀನುಗಳ ವ್ಯಾಪಾರವೂ ಆಗಲಿಲ್ಲವೇ? ಹರಿ ದುಃಖದಿಂದ ಹೇಳಿದನು. ಇಂದು ಕೂಡ ಅದೇ ಆಯಿತು. ನಾನು ಮೀನು ಮಾರಲು ಕುಳಿತ ತಕ್ಷಣ ಅವನು ಅದೇ ಮೀನುಗಳನ್ನು ಇನ್ನೂ ಕಡಿಮೆ ಬೆಲೆಗೆ ಮಾರಲು ಆರಂಭಿಸಿದ. ಎಲ್ಲ ಗ್ರಾಹಕರು ಅವನ ಬಳಿಗೆ ಹೋಗಿಬಿಟ್ಟರು. ಮೇಲಾಗಿ
ನನ್ನನ್ನು ಎಲ್ಲರ ಮುಂದೆ ಹಾಸ್ಯ ಮಾಡಿದ. ಹರಿಯ ಮಾತು ಕೇಳಿದ ಹೆಂಡತಿ ಸ್ವಲ್ಪ ಹೊತ್ತು ಯೋಚಿಸಿದಳು. ನಂತರ ಅವಳು ನಗುತ್ತಾ ಹೇಳಿದಳು, ಚಿಂತಿಸಬೇಡಿ, ನನ್ನ ಮನಸ್ಸಿಗೆ ಒಂದು ಒಳ್ಳೆಯ ಉಪಾಯ ಬಂದಿದೆ. ಹರಿ ಆಶ್ಚರ್ಯದಿಂದ ಕೇಳಿದನು. ಯಾವ ಉಪಾಯ? ಹೆಂಡತಿ ಉತ್ತರಿಸಿದಳು. ಆ ವ್ಯಾಪಾರಿ ಯಾವಾಗಲೂ ನಿನ್ನನ್ನು ಅನುಕರಿಸುತ್ತಾನೆ ಅಲ್ಲವೇ? ಈ ಸಲ ಅವನ ಅದೇ ಅಭ್ಯಾಸವೇ ಅವನಿಗೆ ದೊಡ್ಡ ಪಾಠವಾಗಲಿ. ಅವನು ಮತ್ತೆಂದೂ ನಿನ್ನ ಹಿಂದೆ ಬಾರದಂತೆ ಒಂದು ಬುದ್ಧಿವಂತಿಕೆಯ ಕೆಲಸ ಮಾಡೋಣ. ಹರಿಯ ಮುಖದಲ್ಲಿ ಮತ್ತೆ ನಗು ಮೂಡಿತು. ಅದ್ಭುತ! ಈ ಉಪಾಯ ನನಗೆ ಮೊದಲೇ ಯಾಕೆ ಹೊಳೆಯಲಿಲ್ಲ? ಈಗ ಅವನಿಗೆ ಒಳ್ಳೆಯ ಪಾಠ ಕಲಿಸೋಣ ಎಂದನು. ಮರುದಿನದಿಂದಲೇ ಹರಿಯ ಮನೆಯ ಮುಂದೆ ರಾಜಮಿಸ್ತ್ರಿಗಳು ಕೆಲಸ ಆರಂಭಿಸಿದರು. ಕೆಲವೇ ದಿನಗಳಲ್ಲಿ ಮನೆಯ ಮೇಲ್ಛಾವಣಿಯ ಸುತ್ತ ಎತ್ತರದ ಗೋಡೆ ನಿರ್ಮಾಣವಾಯಿತು. ಒಂದು ರಾತ್ರಿ ಹರಿ ಹಲವಾರು ಮೇಕೆಗಳನ್ನು ಖರೀದಿಸಿ ಮನೆಗೆ ತಂದನು. ಯಾರಿಗೂ ಗೊತ್ತಾಗದಂತೆ ಆ ಮೇಕೆಗಳನ್ನೆಲ್ಲ ಮೇಲ್ಛಾವಣಿಯಲ್ಲಿ ಸಾಕಲು ಆರಂಭಿಸಿದನು. ಹರಿಯ ಹೆಂಡತಿ ಕೇಳಿದಳು, ಇದು ಖಂಡಿತ ಕೆಲಸ ಮಾಡುತ್ತದೆಯೇ? ಹರಿ ಆತ್ಮವಿಶ್ವಾಸದಿಂದ ಹೇಳಿದನು, ಖಂಡಿತ ಕೆಲಸ ಮಾಡುತ್ತದೆ. ನಮ್ಮ ಶತ್ರು ಯಾವಾಗಲೂ ನಮ್ಮನ್ನೇ ಅನುಕರಿಸುತ್ತಾನೆ. ಈ ಸಲ ಅವನೇ ತನ್ನ ತಪ್ಪಿನ ಫಲ ಅನುಭವಿಸುತ್ತಾನೆ. ಕೆಲವು ದಿನಗಳ ನಂತರ ಎದುರಿನ ವ್ಯಾಪಾರಿಗೆ ಅನುಮಾನ ಬಂತು. ಹರಿ ಈಗ ಮಾರುಕಟ್ಟೆಗೆ ಬರುತ್ತಿಲ್ಲ. ಖಂಡಿತ ಯಾವುದೋ ಹೊಸ ವ್ಯಾಪಾರ ಮಾಡುತ್ತಿದ್ದಾನೆ ಎಂದು ಯೋಚಿಸಿದನು. ಅವನು ತನ್ನ ಹೆಂಡತಿಗೆ ಹೇಳಿದನು, ನೀನು ಹರಿಯ ಮನೆಗೆ ಹೋಗಿ ಅವನ ಹೆಂಡತಿಯೊಂದಿಗೆ ಮಾತನಾಡು. ಅವರು ಯಾವ ವ್ಯಾಪಾರ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಂಡು ಬಾ. ಆಕೆ ಹರಿಯ ಮನೆಗೆ ಹೋದಳು. ತಂಗಿ, ಹೇಗಿದ್ದೀಯಾ? ಬಹಳ ದಿನಗಳಾಯಿತು ಭೇಟಿಯಾಗಿ ಎಂದು ಮಾತನಾಡಲು ಆರಂಭಿಸಿದಳು. ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಕುತೂಹಲದಿಂದ ಕೇಳಿದಳು, ನಿಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ಏನು ಮಾಡುತ್ತಿದ್ದೀರಿ? ಹರಿಯ ಹೆಂಡತಿ ನಗುತ್ತಾ ಹೇಳಿದಳು, ನಾವು ಮೇಲ್ಛಾವಣಿಯಲ್ಲಿ ದೊಡ್ಡ ನೀರಿನ ಟ್ಯಾಂಕ್ ಕಟ್ಟಿದ್ದೇವೆ. ಅದರಲ್ಲಿ ದುಬಾರಿ ಮೀನುಗಳನ್ನು ಸಾಕುತ್ತಿದ್ದೇವೆ. ಬೇಗನೆ ಮಾರಿದರೆ ತುಂಬಾ ಲಾಭ ಬರುತ್ತದೆ. ಅಷ್ಟರಲ್ಲಿ ಮೇಕೆಗಳ ಶಬ್ದ ಕೇಳಿಸಿತು. ಅವಳು ಕೇಳಿದಳು. ಇದು ಮೇಕೆಗಳ ಶಬ್ದ ಅಲ್ಲವೇ? ಹರಿಯ ಹೆಂಡತಿ ನಗುತ್ತಾ, ಅದು ಪಕ್ಕದ ಮನೆಯ ಮೇಕೆಗಳ ಶಬ್ದ ಇರಬಹುದು ಎಂದು ಹೇಳಿ ವಿಷಯ ಬದಲಿಸಿದಳು. ಅದನ್ನು ನಂಬಿದ ಎದುರಿನ ವ್ಯಾಪಾರಿಯ ಹೆಂಡತಿ ಮನೆಗೆ ಹೋಗಿ ಎಲ್ಲವನ್ನೂ ಗಂಡನಿಗೆ ಹೇಳಿದಳು. ಮರುದಿನವೇ ಅವನು ಕೂಡ ತನ್ನ ಮನೆಯ ಮೇಲ್ಛಾವಣಿಯಲ್ಲಿ ದೊಡ್ಡ ನೀರಿನ ಟ್ಯಾಂಕ್ ಕಟ್ಟಿಸಿದ. ಸಾವಿರಾರು ಲೀಟರ್ ನೀರು ತುಂಬಿಸಿ ಅದರಲ್ಲಿ ಮೀನುಗಳನ್ನು ಸಾಕಲು ಆರಂಭಿಸಿದನು. ಕೆಲವು ದಿನಗಳ ನಂತರ ಮನೆಯ ಗೋಡೆಗಳು ಒದ್ದೆಯಾಗಲು ಆರಂಭಿಸಿದವು. ಮೇಲ್ಛಾವಣಿಯಿಂದ ನೀರು ಸೋರತೊಡಗಿತು. ಹೆಂಡತಿ ಭಯದಿಂದ ಹೇಳಿದಳು, ಗೋಡೆಗಳು ಒಡೆಯುತ್ತಿವೆ. ಈ ಟ್ಯಾಂಕ್ ಅಪಾಯವಾಗಬಹುದು. ಆದರೆ ವ್ಯಾಪಾರಿ ಹೇಳಿದನು, ಇನ್ನೂ ಸ್ವಲ್ಪ ದಿನ ಕಾಯು. ನಾವು ಲಕ್ಷಾಧಿಪತಿಗಳಾಗುತ್ತೇವೆ. ಆದರೆ ಒಂದು ದಿನ ಭಾರವನ್ನು ತಡೆಯಲಾಗದೆ ಮನೆಯ ಮೇಲ್ಛಾವಣಿ ಕುಸಿದು ಬಿತ್ತು. ಇಡೀ ಮನೆ ನೀರಿನಿಂದ ತುಂಬಿಹೋಯಿತು. ಅವನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಯಿತು. ಅದೇ ಸಮಯದಲ್ಲಿ ಹರಿಯ ಮೇಕೆಗಳು ಚೆನ್ನಾಗಿ ಬೆಳೆದಿದ್ದವು. ಅವನು ಅವುಗಳನ್ನು ಮಾರುಕಟ್ಟೆಗೆ ಕೊಂಡೊಯ್ದು ಉತ್ತಮ ಬೆಲೆಗೆ ಮಾರಿದನು. ಒಂದು ಉತ್ತಮ ತಳಿಯ ಮೇಕೆ 90,000 ರೂಪಾಯಿಗೆ ಮಾರಾಟವಾಯಿತು. ಹರಿ ಸಂತೋಷದಿಂದ ದೇವರಿಗೆ ಕೈಮುಗಿದು, ದೇವರೇ, ನಿಮ್ಮ ಕೃಪೆಯಿಂದ ಇಂದು ನನ್ನ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ ಎಂದು ಕೃತಜ್ಞತೆ ಸಲ್ಲಿಸಿದನು. ಆಗ ಎದುರಿನ ವ್ಯಾಪಾರಿಗೆ ನಿಜ ಗೊತ್ತಾಯಿತು. ನೀತಿ: ಇತರರನ್ನು ನೋಡಿ ಕುರುಡಾಗಿ ಅನುಕರಿಸಬೇಡಿ. ಸ್ವಂತ ಆಲೋಚನೆ, ಪರಿಶ್ರಮ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಯಶಸ್ಸಿನ ದಾರಿ. ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಮೊದಲು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ತಯಾರಿಸಲು ಪ್ರೇರಣೆ. ಧನ್ಯವಾದಗಳು.